ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂತ ಅಂದ್ರೆ ಜೋಗ್ ಫಾಲ್ಸ್ ಗೆ ಬಂದಿದ್ದೀನಿ. ಇಲ್ಲಿ ತುಂಬಾ ಚೆನ್ನಾಗಿದೆ. ತುಂಬಾ ಜನ ಇದ್ದಾರೆ, ತುಂಬಾ ಕ್ರೌಡ್ ಇದೆ, ತುಂಬಾ ಜನ ಇದ್ದಾರೆ. ಮತ್ತೆ ಏನಂದ್ರೆ ಓಕೆ, ಇಲ್ಲಿ ತುಂಬಾ ಮಳೆ ಇದೆ. ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಇವಾಗ. ಒಂದ್ ನಿಮಿಷ ತೋರಿಸ್ತೀನಿ ನಿಮ್ಗೆ. ನೋಡಿ, ಇದು ಇಬ್ನಿ ಎಲ್ಲ ಮುಚ್ಕೊಂಡಿದೆ, ಏನು ಕಾಣಿಸ್ತಾ ಇಲ್ಲ. ಸ್ವಲ್ಪ ಹೊತ್ತು ಹೋಗ್ಬೇಕು, ಅವಾಗ ಕ್ಲಿಯರ್ ಆಗಿ ಕಾಣಿಸುತ್ತೆ, ಅವಾಗ ತೋರಿಸ್ತೀನಿ ನಿಮ್ಗೆ. ಮತ್ತೆ ತುಂಬಾ ಕ್ರೌಡ್ ಇದೆ ಇವತ್ತು. ಜನ ಇದ್ದಾರೆ. ನಮ್ಮ ಮಮ್ಮಿ ಇಲ್ಲಿದ್ದಾರೆ. ಮಮ್ಮಿ ಹಾಯ್. ವಾವ್, ನೋಡಿ ಇದೆ ಜೋಗ ಜಲಪಾತ, ಜೋಗ್ ಫಾಲ್ಸ್ ಅಂತ ಕರೀತಾರೆ. ಇಲ್ಲಿ ರಾಜ ರಾಣಿ ರೋರೋ ರಾಕೆಟ್ ಇಷ್ಟೂನು ಇದೆ. ಸೀನ್ ನೋಡಿ. ಅವಾಗ ಫಾಗ್ ಇತ್ತು, ಇಬ್ನಿ ಮುಚ್ಕೊಂಡಿತ್ತು. ಇವಾಗ ಫುಲ್ ಕ್ಲಿಯರ್ ಆಗಿದೆ, ಇವಾಗ ಚೆನ್ನಾಗ್ ಕಾಣಿಸ್ತಾ ಇದೆ ನೋಡಿ. One day you're warm, the next day you're cold. Got me second guessing what I already know. I give you love, but you ration yours. You open up just to close the door, I stay up late trying to read your mind. I can't read your mind, but your love for moves that change all the time. Why are you always halfway in? Got me drowning when I know ಇವನ್ I could swim. If you love me, baby, say it with your chest. Yeah, tired of the maybes, I just want the yes. Don't play me like a song on spin. If you ride for me, then ride to ಯಾರೆಲ್ಲ ಜೋಗ್ ಫಾಲ್ಸ್ ನೋಡಿಲ್ಲ, ಇಲ್ಲಿ ನೋಡ್ಬೋದು. ನನ್ ವಿಡಿಯೋದಲ್ಲಿ ಸಿಗತ್ತೆ ನಿಮಗೆ. ಯಾರೆಲ್ಲ ನೋಡಕ್ ಆಗಲ್ಲ ಅಂತವ್ರಿಗೆಲ್ಲ ನನ್ ವಿಡಿಯೋದಲ್ಲಿ ಇದೆ, ನೋಡ್ಬೋದು. ಓಕೆ, ಜೋಗ್ ಫಾಲ್ಸ್ ನ. the end. Don't wanna love this paper thin, so why you always halfway in? You hit me up when the nights get slow, but then disappear when the highs get low. I ain't your maybe, tell me what it is, 'cause I'm way too grown to be messing with a love like this. I give you love, but you ration yours. You open up just to close the door. ಇವಾಗ ನೋಡಿ, ಒಂದ್ ಕಡೆಯಿಂದ ಫಾಗ್ ಮುಚ್ತಾ ಇದೆ ನೋಡಿ, ಇಬ್ನಿ ಒಂದ್ ಕಡೆಯಿಂದ ಮುಚ್ತಾ ಇದೆ. ಇವಾಗ ಇಲ್ಲಿ ಕ್ಲಿಯರ್ ಆಗಿದೆ, ಈ ಸೈಡ್ ಅಲ್ಲಿ ಕ್ಲಿಯರ್ ಆಗಿದೆ, ಬಟ್ ಈ ಸೈಡ್ ಅಲ್ಲಿ ಫಾಗ್ ಇದೆ ನೋಡಿ. ಸೊ ನಾನು ಕ್ಲಿಯರ್ ಆಗ್ಲಿ ಅಂತ ಕಾಯ್ತಾ ಇದ್ದೆ, ಇವಾಗ ಕ್ಲಿಯರ್ ಆಗಿದೆ. ಅದು ಚೆನ್ನಾಗಿದೆ ಅಲ್ವಾ? ಕುಂಟಿ ಚೆನ್ನಾಗಿದೆ. ಶನಿವಾರ ಜೋಗ್ ಫಾಲ್ಸ್ ನೋಡ್ಲಿಕ್ಕೆ ಬಂದಿದ್ದೀವಿ ಮಧ್ಯಾಹ್ನ ಮೇಲೆ. ಅದು ಕಾಣಲ್ಲ, ತುಂಬಾ ಹೊಗೆ ಇದೆ, ತುಂಬಾ. ಅದು ಕ್ಲಿಯರ್ ಆಗ್ಬೇಕು ಸ್ವಲ್ಪ. ತುಂಬಾ ಚೆನ್ನಾಗಿದೆ. ಸಾಗರದಿಂದ 1 ಗಂಟೆ ದಾರಿ ಇದೆ ಬಸ್ಸಿಗೆ. ನಾನು ನನ್ನ ಮಗಳು ಮೊಮ್ಮಗ ಬಂದಿದ್ದೀವಿ. ತುಂಬಾ ಚೆನ್ನಾಗಾಗುತ್ತೆ. ಎಷ್ಟು ಸಲ ನೋಡಿದ್ರು ಸಾಕಾಗಿಲ್ಲ ಜೋಗ.
ತುಂಬಾ ಸಲ ಜೋಗ್ ಫಾಲ್ಸ್ ತುಂಬಾ ಸಲ ನೋಡಿದೀವಿ, ಆದ್ರೂ ಒಂದ್ಸಲ ವರ್ಷಕ್ಕೊಮ್ಮೆ ಬರೋದು, ಬಂದು ನೋಡೋದು ಚೆನ್ನಾಗಿರುತ್ತೆ. ತುಂಬಾ ಜನ ಇದ್ದಾರೆ ಇಲ್ಲಿ. ನಾಳಿನಾದ್ರೂ ತುಂಬಾ ಜನ ಇರ್ತಾರೆ. ಶನಿವಾರ ಭಾನುವಾರ ತುಂಬಾ ಜನ, ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ. ಹಾಗೆ ನೀವು ಬನ್ನಿ ಒಂದ್ಸಲ, ಬಂದು ಜೋಗ್ ಜಲಪಾತ ನೋಡಿ ಒಮ್ಮೆ, ಚೆನ್ನಾಗಿರುತ್ತೆ ಎಲ್ಲ. ಬಂದ್ರೆ ಸಾಗರನ ಬಂದು ಹೋಗಿ. ಇಲ್ಲಿ ನೋಡಿ ನನ್ ಮಗ ಮಾತಾಡ್ತಾನಂತೆ. ಹಾ ಉಲೈ ಚಿಚ್ಚು, ಹಾ ಉಲೈ. ಹಾಯ್ ಸಂಗ್, ಹಾಯ್ ಸಂಗ್, ಹಾಯ್ ಹಾಯ್ ಸಂಗ, ಹಾಯ್ ಸಂಗ. ಅವಾಗ ಮಾತಾಡ್ತೀನಿ ಅಂತ ಹೇಳ್ದ, ಅದಕ್ಕೆ ಅವನಿಗೆ ನಾನು ಮೈಕ್ ಕೊಟ್ಟೆ ಮಾತಾಡ್ತಾನೆ ಅಂತ. ಸೊ ಇವಾಗ ನೋಡಿ ಹೆಂಗ್ ಮಾಡ್ತಾನೆ ಅಂತ, ಮಾತಾಡ್ತಾನೆ ಇಲ್ಲ ಇವಾಗ. ಇಲ್ಲಿ ಬರ್ಬೇಕು ಅಂತ ಅಂದ್ರೆ ಫಸ್ಟ್ ನಾವಿಲ್ಲಿ ಟಿಕೆಟ್ ತಕೊಳ್ಬೇಕು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಟಿಕೆಟ್ ತಕೊಳ್ಬೇಕು. ಓಕೆ, ಟಿಕೆಟ್ ತಕೊಂಡು ಮತ್ತೆ ನಾವು ಇಲ್ಲಿ ಎಂಟ್ರೆನ್ಸ್ ಇದೆ, ಈ ಎಂಟ್ರೆನ್ಸ್ ಇಂದ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಬಸ್ ಎಲ್ಲ ನಿಲ್ಲತ್ತೆ. ಇಲ್ಲಿ ಜೋಗ್ ಫಾಲ್ಸ್ ಇಂದ ಹೋಗೋರಿಗೆ ಬಸ್ ಎಲ್ಲ ಇಲ್ಲೇ ನಿಲ್ಲೋದು. ಇಲ್ಲಿಂದಾನೇ ಹೋಗ್ಬೇಕಾಗತ್ತೆ. ರಾತ್ರಿ 8 ಗಂಟೆ ತನಕನೂ ಇಲ್ಲಿ ಬಸ್ಗಳೆಲ್ಲ ಬರತ್ತೆ. ಸೊ ನಾವು ಇಲ್ಲಿಂದ ಬೇರೆ ಊರಿಗೆ ಹೋಗ್ಬೇಕು ಅಂತ ಅಂದ್ರೆ ಇಲ್ಲಿಂದಾನೇ ಬಸ್ ಹತ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಇಲ್ಲೆಲ್ಲ ಜೋಳ ಮತ್ತೆ ಸ್ನಾಕ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ಏನ್ ಬೇಕು ನಾವು ತಿನ್ನಕ್ಕೆ ಅದನ್ನ ತಕೊಳ್ಬಹುದು. ಇಲ್ಲೆಲ್ಲ ಇದೆ. ಎಷ್ಟು? 50 ರೂಪಾಯಿ ಒಂದಾ? ಆ 100 ರೂಪಾಯಿ ಮೂರಾ? ಚಾ ಪಿಯತ್ತೆ, ಟೀ ಎಲ್ಲಿ ಸಿಗತ್ತೆ? ಟೀ 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 ಕ್ರಿಸ್ತಾನ್ ಚಿಕನಿ ವೈ ವೈಗಿ काय मिळता? मस्त पैसा ಓಕೆ. ಇಲ್ಲಿ ನಮ್ಮಮ್ಮ ರೈನ್ ಕೋಟ್ ತಗೊಳ್ತಾ ಇದ್ದಾರೆ. ಇಲ್ಲಿ 100 ರೂಪೀಸ್ಗೆ 1 ಪೀಸ್ ಅಂತ ಹೇಳ್ತಾ ಇದ್ರು, ಅದಕ್ಕೆ ಇಲ್ಲಿ ತಗೊಳ್ತಾ ಇದ್ದಾರೆ. ನಾವಿಲ್ಲಿ ಟೀ ಕುಡಿಯೋಣ ಅಂತ ಬಂದ್ವಿ. ಇಲ್ಲಿ ಟೀ ಮಾಡ್ತಾ ಇದ್ದಾರೆ. ನಿಮಿಷ ನೋಡಿ, ಇಲ್ಲಿ ಟೀ ಮಾಡ್ತಾರೆ. ನಾವು ಟೀ ಹೇಳಿದ್ವಿ, ಮತ್ತೆ ಒಂದು ಮ್ಯಾಗಿ ಹೇಳಿದ್ವಿ. ಮ್ಯಾಗಿ ಮಾಡ್ತಾ ಇದ್ದಾರೆ ಇವರು ಇಲ್ಲಿ. ನಾವಿವಾಗ ಫಾಲ್ಸ್ ನೋಡ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಬಸ್ ಬರಕ್ಕೆ ಇನ್ನ ಟೈಮ್ ಇದೆ. 6:45ಗೆ ಬಸ್ ಬರೋದು ಈವ್ನಿಂಗು. ಸೊ ನಾವಿಲ್ಲಿ ವೇಟ್ ಮಾಡ್ತೀವಿ. ಈಗ 6:45ಗೆ ಬಸ್ ಬರತ್ತೆ, ಅದಕ್ಕೋಸ್ಕರ ಇಲ್ಲೇ ಡೌನ್ ಅಲ್ಲಿ ಒಂದ್ ಕಡೆ ಅಲ್ಲೊಂದ್ ಶಾಪ್ ಇದೆ, ಅಲ್ಲಿ ಹೋಗೋಣ ಅಂತ. ಮತ್ತೆ ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲಿ ಮಾಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಕಾರ್ ಪಾರ್ಕಿಂಗು. ಫುಲ್ ಲಾಂಗ್ ಇದೆ ನೋಡಿ, ಅಲ್ಲಿ ತನಕನೂ ಕಾರ್ ಪಾರ್ಕ್ ಮಾಡ್ತಾರೆ ನೋಡಿ. ತುಂಬಾ ಕ್ರೌಡ್ ಇದೆ ಮಾತ್ರ. ಎಲ್ಲ ಆಯ್ತು, ಇವಾಗ ಜೋಗ್ ಫಾಲ್ಸ್ ನೋಡಿ ಆಯ್ತು, ಮತ್ತೆ ಟೀ ಎಲ್ಲ ಕುಡ್ದಾಯ್ತು. ಇನ್ನು ಬಸ್ ಬರುತ್ತೆ 6:45ಗೆ ಬಸ್ ಬರೋದು, ಈವ್ನಿಂಗ್ 6:45ಗೆ. ಸೊ ಇವಾಗ ನಾವು ವೇಟ್ ಮಾಡ್ತೀವಿ ಬಸ್ಗೆ.
ಮತ್ತೆ ಇಲ್ಲಿಂದ ನಮ್ಮ ಊರಿಗೆ ಸಾಗರಕ್ಕೆ ಹೋಗೋದು. ನೋಡಿ ಇಲ್ಲೆಲ್ಲ ಕಾಡೇ ಇದು. ಇಲ್ಲಿ ನೋಡಿ ಹೆಂಗಿದೆ ಅಂದ್ರೆ ನೋಡಿ ಈ ತರ ಇದೆ. ಮತ್ತೆ ಏನಂದ್ರೆ ಈ ಟೈಮ್ ಅಲ್ಲಿ ಜೋಗ್ ಫಾಲ್ಸ್ ನೋಡಕ್ ಬರ್ಬೇಕು. ಇವಾಗ ರೈನಿ ಸೀಸನ್ ಅಲ್ವಾ, ಈ ಸೀಸನ್ ಅಲ್ಲೇ ಜೋಗ್ ಫಾಲ್ಸ್ ನೋಡಕ್ಕೆ ಚೆನ್ನಾಗಿರತ್ತೆ, ತುಂಬಾ ಚೆನ್ನಾಗಿರತ್ತೆ. ಯಾರೆಲ್ಲ ಜೋಗ್ ಫಾಲ್ಸ್ ನೋಡ್ಲಿಲ್ಲ, ಯಾರೆಲ್ಲ ನೋಡ್ಬೇಕು ಅಂತ ಅನ್ಸತ್ತೆ, ನೀವು ಇಲ್ಲಿ ಬರ್ಬೋದು, ಬಂದು ಜೋಗ್ ಫಾಲ್ಸ್ ನ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತೆ ಈ ಮಳೆಗಾಲದಲ್ಲಿ ಛತ್ರಿ ಎಲ್ಲ ಇಟ್ಕೊಂಡು ಎಲ್ಲ ಬರಕ್ಕೆ ಕಿರಿಕಿರಿ ಆಗತ್ತೆ. ಮತ್ತೆ ಮಕ್ಳು ಇದ್ದವರಿಗೆಲ್ಲ ತುಂಬಾ ಕಿರಿಕಿರಿ ಅನ್ಸುತ್ತೆ. ಮತ್ತೆ ರೇನ್ ಕೋಟ್ ಎಲ್ಲ ಇಟ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿರತ್ತೆ. ಇಲ್ಲೆಲ್ಲ ಕಂಫರ್ಟೇಬಲ್ ಇರತ್ತೆ, ಫ್ರೀ ಆಗಿ ಓಡಾಡ್ಕೊಂಡೆಲ್ಲ ಮತ್ತೆ ಸೀನೆಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿರತ್ತೆ. ಓಕೆ, ನನ್ ಸಜೆಷನ್ ರೈನ್ ಕೋಟ್ ಹಾಕೊಂಡ್ ಬನ್ನಿ, ತುಂಬಾ ಬೆಟರ್ ಆಗಿರತ್ತೆ. ಇಲ್ಲಿ ಕಂಫರ್ಟೇಬಲ್ ಆಗಿರತ್ತೆ ಅಂತಾನು ಹೇಳ್ತೀನಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಮಲ್ನಾಡ್ ಸ್ವಾದ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.